ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ 2025-26ನೇ ಸಾಲಿನ ವಿಶೇಷಚೇತನ ವಿದ್ಯಾರ್ಥಿಗಳ ಕ್ರೀಡಾಕೂಟ ನಡೆಯಿತು. ಶಿವಮೊಗ್ಗ ಜಿಲ್ಲೆ ಸಾಗರದ ಗಾಂಧಿ ಮೈದಾನದ ಪುರಸಭೆ ರಂಗಮಂದಿರದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕುಶಾಲನಗರ ಪಟ್ಟಣದ ಪುರಸಭೆಯ ಮುಖ್ಯಾಧಿಕಾರಿ ಗಿರೀಶ್ ರವರಿಗೆ ಪುರಸಭೆಯ ಮಧ್ಯವರ್ತಿಗಳ ಹಾವಳಿ ಕುರಿತು ಮನವಿ ಪತ್ರ ಸಲ್ಲಿಸಲಾಯಿತು. ಕುಶಾಲನಗರ ಪಟ್ಟಣದ ಪುರಸಭೆಯ ಮುಖ್ಯಾಧಿಕಾರಿ ಗಿರೀಶ್ ರವರಿಗೆ ಪುರಸಭೆಯಲ್ಲಿನ ಮಧ್ಯವರ್ತಿಗಳ ಹಾವಳಿ ಕುರಿತು ಮನವಿ ಪತ್ರ ಸಲ್ಲಿಸಲಾಯಿತು. ಕುಶಾಲನಗರ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ನಗರ ಅಧ್ಯಕ್ಷರಾದ ಎಂಎಂ ಚರಣ್ ರವರ ನೇತೃತ್ವದಲ್ಲಿ ಕುಶಾಲನಗರ ಪುರಸಭೆಯ ಮುಖ್ಯಾಧಿಕಾರಿ ಗಿರೀಶ್ ರವರಿಗೆ ಸಾರ್ವಜನಿಕರ ಇ ಖಾತಾ ಸೇವೆಯ ಸರ್ವರ್ ಲೋಪ, ಬೀದಿ ದೀಪ, ಬೀದಿ ನಾಯಿಗಳ ಹಾವಳಿ, ಪುರಸಭೆಯಲ್ಲಿ ಮಧ್ಯವರ್ತಿಗಳ ಹಾವಳಿಯ ಕುರಿತು ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರುಗಳಾದ ಡಿಕೆ ತಿಮ್ಮಪ್ಪ, ಗಣಿಪ್ರಸಾದ್, ಮಧುಸೂದನ್, ಕೃಷ್ಣಪ್ಪ, ಚಂದ್ರಶೇಖರ್, ರಾಮು, ಮನು, ಶಿವಾಜಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನಮಗೆ ಕೊಡಿ, ಶೋ ಮಾಡಿ. ನೀವು ಯಾರು ಅಧಿಕಾರಿಗಳಿಗೆ ರಿಜೆಕ್ಟ್ ಆಗಿ 1 ವರ್ಷದಿಂದ ಇದನ್ನ ಈ ಪರಿಸ್ಥಿತಿ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ನೀವು ಸಂಬಂಧಪಟ್ಟಂತ ಯೋಜನಾ ಪ್ರಾಧಿಕಾರ ಯಾರು ಯೋಜನೆ ಅಧಿಕಾರಿ ಇದ್ದಾರೆ ಅವ್ರು ಕೊಟ್ಟಂತ ಏನು ರೀಸನ್ ಕೊಡಿ. ನೀವು ಕೊಡಿ ಸರ್, ತಗೊಂಬನ್ನಿ ಸರ್. ಈಗಲೇ ಅದಕ್ಕಿಂತ ಮುಂಚೆ ನಮಗೆ ನೀವು ಏನು ಎಕ್ಸ್ಪ್ಲೈನ್ ಮಾಡ್ತೀರಾ ಅದು ಕೊಡಿ. ಅದನ್ನ ಅದಕ್ಕಿಂತ ಮುಂಚೆ ಏನಿದೆ, 12 ಆಟೋ ಟಿಪ್ಪರ್ಗಳು, 6 ಲೋಡರು, ಮತ್ತೆ 19 ಜನಕ್ಕೆ ನಮಗೆ ಇದಲ್ಲದೆ ಏನು ಪುರಸಭೆಗೆ ನಮ್ಗೆ ಏನು ಏನಾಗುತ್ತೆ, ಮುಳ್ಸೋಗಿ ಗ್ರಾಮ 13 ಜನ ಹಾಗೆ ಕಡಿಮೆ ಮಾಡ್ತಾರೆ. ಈಗ ಹೆಚ್ಚುವರಿ ಏನಾಗಿದೆ, ಲಾಸ್ಟ್ ಇಯರ್ ಅಲ್ಲಿ ನಮಗೆ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ 4 ಆಟೋ ಟಿಪ್ಪರ್ಗಳನ್ನ ಪರ್ಚೇಸ್ಗೆ ಟೆಂಡರ್ ಕರೆದಿದ್ದಾರೆ. ಟೆಂಡರ್ ಆಗಿದೆ. ಅದ್ರ ಜೊತೆಗೆ ನಮಗೆ ಡ್ರೈವರ್ಗಳನ್ನ ನೇಮಕ ಮಾಡಬೇಕು ಅಂತ ಹೇಳಿ ಪ್ರಸ್ತಾವನೆ ತರ್ತಿದ್ದೀವಿ. ಈ ಹಿಂದೆ ನಿಮ್ಮ ಇದ್ದ ಬೋರ್ಡ್ ಪ್ರಕಾರ ಒಂದು ಅಟೆಂಡ್ರು 2 ಗ್ರೂಪ್ ಏನು ಕಳಿಸಿದ್ದು ಅದನ್ನು ಕೊಟ್ಟಿದ್ದಾರೆ. ಈ ಇದನ್ನ ನಾಮಿನೇಟಿವ್ ಸ್ಟ್ಯಾಂಡರ್ಡ್ ಪ್ರಕಾರ ಮಾಡಿ ಕಳಿಸಿ ಅಂತ ಹೇಳಿ ನಮಗೆ ಪ್ರಪೋಸಲ್ ಇದೆ. ಈಗ ಪುರಸಭೆಯಾಗಿ ಅಪ್ಗ್ರೇಡ್ ಆಗಿದ್ದು ಬಿಟ್ರೆ ಎಲ್ಲಾ ಸಿಬ್ಬಂದಿಗಳ ಕೊರತೆ ಎದ್ಕಾಣ್ತಾ ಉಂಟಲ್ಲ. ಇದನ್ನು ಕಳೆದ ಎಷ್ಟು ಅಪ್ಗ್ರೇಡ್ ಆಗಿ ಕನಿಷ್ಠ ಪಕ್ಷ 3 ವರ್ಷ ಮೇಲೆ ಆಯ್ತು. ಅದೇ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಅದೇ ಸಿಬ್ಬಂದಿಗಳು ನಿಮ್ಗೆ ನಾವು ಜಾಸ್ತಿ ಇದು ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಶಾರ್ಟೇಜ್ ಆಫ್ ಇದು ಪೌರ ಕಾರ್ಮಿಕರು ಮತ್ತು ಸಿಬ್ಬಂದಿ ವರ್ಗದವರಿಂದ ನೀವು ಅದನ್ನ ಸೇರಿಸ್ಕೊಳ್ಳೋಕೆ ಒಂದು ವ್ಯವಸ್ಥೆ ಆಗ್ಲೇಬೇಕಲ್ಲ. ಅದ್ರ ಜೊತೆಗೆ ಕುಶಾಲನಗರದಲ್ಲಿ ನಾಯಿಗಳ ಕಾಟ ಸಿಕ್ಕಾಬಿಟ್ಟೆ. ನೀವು ಅದನ್ನ ಈಗ ಆಲ್ರೆಡಿ ನಮ್ಮ ಸದಸ್ಯರಿಗೆ ಕಚ್ಬಿಟ್ಟು ಎಷ್ಟು ಅನಾಹುತ ಆಗಿದೆ ತಮ್ಗೆಲ್ಲರಿಗೂ ಗೊತ್ತಿದೆ. ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಬೇಕು. ಆದಷ್ಟು ಬೇಗ ಅದನ್ನ ಹಿಡಿದು ಅದನ್ನೇನ್ ಮಾಡಬೇಕು ಅದನ್ನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ. ಎಲ್ಲ ವೆಹಿಕಲ್ಗಳು ಲೋಡ್ ಆಗಿ ಬರುವಾಗ ಟರ್ನ್ಗಳಲ್ಲೆಲ್ಲ ಜಲ್ಲಿ ಬೀಳೋದು, ಕಲ್ಲು ಬೀಳೋದು, ಗೋಪಾಲ್ ಸರ್ಕಲ್ ಆಗಲಿ ಯಾವುದೇ ಸರ್ಕಲ್ಗಳಲ್ಲಿ ಓವರ್ ಲೋಡ್ ಆಗಿ ಬರ್ತದೆ. ಜಲ್ಲಿ ಗಿಲ್ಲೆಲ್ಲ ರೋಡಿಗೆ ಬೀಳ್ತದೆ. ಆಮೇಲೆ ಸ್ಲಿಪ್ ಆಗಿ ಸುಮಾರು ಜನ 800 ಖಾತೆಗಳು ಆಲ್ರೆಡಿ ಈ ಸ್ವತ್ತು ಕೊಟ್ಬಿಟ್ಟಿದ್ದೀವಿ. ಅದನ್ನು ನೀವು ಈ ಕ್ಷಣ ಬಂದು ರಿನ್ಯೂವಲ್ಲು ಮಾಡಿಸ್ಕೊಬೋದು, ಏನು ಸಮಸ್ಯೆ ಇಲ್ಲ. ಮಾರಾಟನೂ ಮಾಡ್ತೀವಿ. ಮತ್ತು ಅಲ್ಲಿಂದ ಮಾರಾಟ ಮಾಡಿ ಬಂದಿದ್ದನ್ನು ನಾವು ಖಾತೆನೂ ಮಾಡ್ಕೊಡ್ತೀವಿ. ಅದಕ್ಕೂ ಏನು ಸಮಸ್ಯೆ ಇಲ್ಲ. ಈಗ ಸಮಸ್ಯೆ ಆಗಿರೋದೇನೆಂದರೆ ಅದರಲ್ಲೂ ಸಮಸ್ಯೆ ಇದೆ ಸರ್. ಹೇಳಿ ಸರ್. ಈಗ ನೀವು ಹೇಳಿದ್ರಲ್ಲ ಇದೇ ಸಮಸ್ಯೆ. ಯಂತ್ರಾಂಶಕ್ಕೆ ನಮ್ಮದು ಮರ್ಜ್ ಆಗಿದೆ. ಅಲ್ಲಿಂದ ಬಂತು ಅಂದರೆ 15 ದಿನದಲ್ಲಿ ಸುಮೋಟೋ ನಾವು ಮಾಡಲಿಲ್ಲ ಅಂದರೆ ಅದೇ ತಗೊಂಡ್ಬಿಡ್ತೀವಿ. ಆ ಥರ ಇದೆ ಸಾಫ್ಟ್ವೇರ್. ಸಬ್ ರಿಜಿಸ್ಟ್ರಲ್ಲಿ ಅದು ಏನು ಸಮಸ್ಯೆ ಇಲ್ಲ. ನಮಗೀಗ ಸಮಸ್ಯೆ ಆಗಿರೋದು ಖಾತೆ ವಿಚಾರವಾಗಿ ಹೊಸ ಈ ಸ್ವತ್ತು ಕೊಡೋದಕ್ಕೆ ಮಾತ್ರ ಸಮಸ್ಯೆ ಇಲ್ಲ. ಹೊಸ ಈ ಸ್ವತ್ತು ಕೊಡೋದಕ್ಕೆ ಏನಾಗಿದೆ ಅಂದರೆ ನಾಗರಿಕರೇನೆ ಹೋಗಿ ಏನು ಬ್ರೌಸಿಂಗ್ ಸೆಂಟ್ರಿಗೆ ಹೋಗಿ ಅವರೇ ಅಲ್ಲಿ ಅಪ್ಲೈ ಮಾಡಿ ಅಕ್ನಾನ್ಮೆಂಟ್ ತಂದುಕೊಟ್ರೆ ನಾವಿಲ್ಲಿ ಮೂವ್ ಮಾಡೋ ಥರ ಮಾಡಿದ್ದಾರೆ. ಅದಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ವಾ? ಇಲ್ಲ, ಹಂಗೆ ಇರೋದು. ಒಂದು ಕಾಲ್ ಸೆಂಟರ್ ಮಾಡಿದ್ರಲ್ಲ, ಅದೇ ಅದು ಹೋಗಿ ಎಲ್ಲಿಗೆ ಹೋಗ್ತದೆ ಸರ್? ಅದು ಯಾವ್ದು ಹೇಳಿ? ನಿಮ್ಮ ಒಂದು ಈ ಖಾತೆಗೆ ಒಂದು ಕಾಲ್ ಸೆಂಟರ್ ಮಾಡಿದ್ದಾರೆ. ಅದೇನೆ ಈ ಕಾಲ್ ಸೆಂಟರ್ ಮಾಡಿದಾರೆ. ಈಗ ಅದು ನೀವು ಕಾಲ್ ಸೆಂಟರ್ ಅಂತ ಆ ಥರ ಏನಿಲ್ಲ. ನೀವೇನಂದರೆ ಬ್ರೌಸಿಂಗ್ ಸೆಂಟ್ರಿಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ಸ್ ಎಲ್ಲ ಕೊಟ್ಬಿಟ್ರೆ ಅಲ್ಲೇ ಅಪ್ಲೋಡ್ ಮಾಡಿಬಿಟ್ಟು ನೀವು ನಮಗೆ ಅವರೊಂದು ಅಕ್ನಾನ್ಮೆಂಟ್ ಕೊಡ್ತಾರೆ. ಅಕ್ನಾನ್ಮೆಂಟ್ ತಂದು ಕೊಟ್ಟರೆ ನಾವು ಹೊಸ ಈ ಸ್ವತ್ತಿಗೆ ನಾವಿಲ್ಲಿ ಪ್ರೊಸೆಸ್ ಶುರು ಮಾಡ್ತೀವಿ. ಆ ಥರ ಇದೆ. ಈಗ ಆಲ್ರೆಡಿ ನಮ್ದು ಈಸ್ಕೊಂಡಿರೋದನ್ನು ಕೂಡ ನಾವು ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಈಗ 1 ತಿಂಗಳಿಂದ ನೀವು ಹೇಳ್ದಂಗೆ ಈ ಸ್ವತ್ತು ಹೊಸ ಈ ಸ್ವತ್ತಿಗೆ ಮಾತ್ರ ಸಮಸ್ಯೆ ಇದೆ, ಬಿಟ್ಟರೆ ಬೇರೆ ಏನೇ ಇಲ್ಲ ಸರ್. ಇದೊಂದೇನೆ. ಇದು ಕೂಡ ನಾನು ಶಾರ್ಟ್ಲಿ ಅದು ಬಗೆಹರಿಯುತ್ತೆ ಅಂತ ನಾನು ಹೇಳ್ತೀನಿ ಸರ್. ಎರಡನೇದಾಗಿ ನೀವು ಬಲ್ಬ್ ವಿಚಾರವಾಗಿ ಹೇಳಿದ್ರಿ. ನಮ್ಮ ಹಿಂದೆ ಇದ್ದಂತಹ ಕೌನ್ಸಿಲ್ ಬಾಡಿನೇ ನಮ್ಮಲ್ಲಿ ರೆಸಲ್ಯೂಷನ್ ಮಾಡಿ 600 LED ಲೈಟ್ಗೆ ಮಾಡಿದ್ದಾರೆ.
ಆಲ್ರೆಡಿ ಅದೆಲ್ಲ ಪ್ರೋಸೆಸ್ ನಡೀತಿದೆ. ಅದು ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವೇನು ಮಾಡ್ತೀವಿ, ಅದನ್ನು ಟೆಂಡರ್ ಎವ್ಯಾಲ್ಯೂಯೇಷನ್ ಆಗುತ್ತೆ, ಎಲ್ಲ DCFCಲೂ ಸೈನ್ ಆಗೆಲ್ಲ ಬಂದುಬಿಟ್ಟಿದೆ. ಒಂದು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಬಂದು ವೆಯ್ಟ್ ಮಾಡ್ತಾಯಿದ್ವಿ, ಅದು ಫೈಲ್ ಹೋಗಿದೆ. ಅದೊಂದು ನಮಗೆ ಸಿಕ್ಕಿದ ತಕ್ಷಣ ಆ ಟೆಂಡರ್ ಕರೆದ್ಬಿಟ್ಟು ಇಡೀ ಊರಲ್ಲಿ 600 LED ಲೈಟ್ನ ಹಾಕ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಸರ್ LED ಲೈಟು ಅದು ಒಂದ್ಸಲ ಹೋದ್ರೆ ರೆಡಿ ಮಾಡೋಕ್ಕಾಗಲ್ಲ. ಭಾರತೀಯ ಜನತಾ ಪಾರ್ಟಿ ಪರವಾಗಿ ಇವತ್ತು ನಾವು ನಮ್ಮ ಸನ್ಮಾನ್ಯ ಅಧ್ಯಕ್ಷ ಶ್ರೀ ಶರಣರು ಮತ್ತು ರಾಜ್ಯಶ್ರೀ ಮಧುಸೂದನ್ ನೇತೃತ್ವದಲ್ಲಿ ಪುರಸಭೆ ಎಲ್ಲ ವ್ಯಾಪ್ತಿಯ ಮಾಜಿ ಜನಪ್ರತಿನಿಧಿಗಳು ಪದಾಧಿಕಾರಿ ತಂಡ ಇವತ್ತು ನಾವು ವಿಶಾಲ ಸಂಸದರಾಗ್ತಕ್ಕಂಥ ಏನು ನ್ಯೂನತೆ ಇದೆ ಅದರ ಬಗ್ಗೆ ನಾವು ಅವರಿಗೆ ಒಂದು ಕಂಪ್ಲೇಂಟ್ ಮಾಡಿದ್ದೀವಿ. ಮುಖ್ಯಾಧಿಕಾರಿ ಮೊದಲನೇದಾಗಿ ನಾವು ಈ ಖಾತಾ ಬಗ್ಗೆ ಸರ್ವರ್ ಪ್ರಾಬ್ಲಮ್ ಅಂತೇಳಿ ಇವತ್ತು ಜನರನ್ನ ಇವತ್ತು ಹರಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಗಮನ ತಂದಿದ್ದೀವಿ. ಒಂದು ತಿಂಗಳಿಂದ ಸಾಮಾನ್ಯ ಜನರದ ಯಾವುದೇ ಕೆಲಸಗಳು ಸಮೇತ ಪುರಸಭೆಯಲ್ಲಿ ಆಗದಿರ್ತಕ್ಕಂಥ ದೃಷ್ಟಿ ಇಟ್ಕೊಂಡು ಬಹಳ ನಾವು ಬೇಸರದಿಂದ ಇವತ್ತು ಮುಖ್ಯಾಧಿಕಾರಿ ಎಲ್ಲ ವಿವರಣೆ ಕೊಟ್ಟಿದ್ದೀವಿ. ಇವತ್ತು ಲೈಟ್ ಸಮಸ್ಯೆ ಇರ್ಬೋದು, UGD ಅವ್ಯವಸ್ಥೆ ಇರ್ಬೋದು, ಸ್ವಚ್ಛತೆ ಕಾರ್ಯಕ್ಕೆ ವಿಳಂಬ ಆಗ್ತಕ್ಕಂಥ ಇರೋದು ಮತ್ತು ಸಾರ್ವಜನಿಕರು ಬಂದಂತಂದ್ರೆ ಪುರಸಭೆಯ ಸಿಬ್ಬಂದಿ ವರ್ಗದವರು ಅನುಚಿತ ವರ್ತನೆ ಜೊತೆಗೆ ಅವರಿಗೆ ಉದಾಸೀನ ಮಾಡತಕ್ಕಂಥ ಕೆಲಸ ಮತ್ತು ಕೆಲಸವನ್ನು ನಿಧಾನ ಮಾಡತಕ್ಕಂಥದ್ದು, ಇದರ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ವಿ. ಮುಖ್ಯಾಧಿಕಾರಿ ಎಲ್ಲವನ್ನು ಸಮೇತ ಗಮನಿಸಿ ಹಾಗೂ ಬಹಳಷ್ಟು ವಿಚಾರವಾಗಿ ಬೀದಿ ನಾಯಿಗಳ ಹಾವಳಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಮುಖ್ಯಾಧಿಕಾರಿಗಳು ಮಾಡ್ತೀವಿ ಅಂತಲೂ ಮಾತಾಡಿದರೆ ಮತ್ತು ನಾವು ಇಂದಿನ ಸಭೆಯಲ್ಲಿ ನಿರ್ಣಯ ಮಾಡ್ತಕ್ಕಂಥ ಪಂಚಾಯಿತಿಯ ಕಾಮಗಾರಿಗೆ ತಕ್ಷಣ ಅನುಮೋದನೆ ಕೊಟ್ಟು ಸಾರ್ವಜನಿಕರಿಗೆ ಕೆಲಸಗಳಾಗ್ತಕ್ಕಂಥ ಭಾಗವಾಗಿ ನಾವೆಲ್ಲ ಮನವಿ ಮಾಡಿಕೊಂಡಿದ್ವಿ. ಈ ಎಲ್ಲ ಅಂಶಗಳನ್ನು ಮುಖ್ಯಾಧಿಕಾರಿಗೆ ತಂದು ಭಾಜಪದ ಪಕ್ಷದ ಕಾರ್ಯಕರ್ತರ ಮುಖಾಂತರ ನಾವು ಇವತ್ತು ಇದೆಲ್ಲವೂ ತಕ್ಷಣ ಸರಿಪಡಿಸ್ಕೊಳ್ತಕ್ಕಂಥ ಕೆಲಸನ ಮಾಡಬೇಕು. ಸಾಮಾನ್ಯ ಜನರಿಗೆ ಮತ್ತು ಜನಸಾಮಾನ್ಯರಿಗೆ ಉತ್ತಮವಾದ ವ್ಯವಸ್ಥೆ ಅಗತ್ಯವನ್ನು ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡಿದ್ದೀವಿ. ಇದನ್ನ ಮುಖ್ಯಾಧಿಕಾರಿಗಳು ಮತ್ತು ಆಡಳಿತ AC ಸಾಹೇಬರು ಸರಿಯಾದ ರೀತಿ ನಿರ್ವಹಣೆ ಮಾಡದ ಹೋದಲ್ಲಿ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಖಾಂತರ ಸ್ಪಷ್ಟ ರೂಪದಲ್ಲಿ ಪ್ರತಿಭಟನೆ ಮುಖಾಂತರ ಹೋರಾಟವನ್ನು ಮಾಡ್ತೀವಿ, ಸಾರ್ವಜನಿಕರ ಜೊತೆಗೂಡಿ ಅಂತೇಳಿ ಮಾತನ್ನು ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರಿಗೂ ಅಧ್ಯಕ್ಷರಿಗೂ ಮತ್ತು ಮಾತೆಯರಿಗೂ ಎಲ್ಲರಿಗೂ ಸಮೇತ ಗೌರವ ವಂದನೆ ಸಲ್ಲಿಸಿ ಕಾರ್ಯಕ್ರಮ ಮುಕ್ತಾಯ. ಜೈ ಹಿಂದ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ 2025-26ನೇ ಸಾಲಿನ ವಿಶೇಷ ಚೇತನ ವಿದ್ಯಾರ್ಥಿಗಳ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ ಕೊಡಗು ಜಿಲ್ಲೆ ಇವರ ವತಿಯಿಂದ 14 ಮತ್ತು 17 ವರ್ಷದೊಳಗಿನ ಜಿಲ್ಲಾ ಮಟ್ಟದ ವಿಶೇಷ ಚೇತನ ವಿದ್ಯಾರ್ಥಿಗಳ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು. 2025-26ನೇ ಸಾಲಿನ ಕ್ರೀಡಾಕೂಟದ ಧ್ವಜಾರೋಹಣ ಹಾಗೂ ಉದ್ಘಾಟನೆಯನ್ನು ಗಿಡಕ್ಕೆ ನೀರು ಹಾಕುವ ಮೂಲಕ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ VP ಶಶಿಧರ್ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಶಾಲಾ ಉಪಪ್ರಾಂಶುಪಾಲರಾದ AC ಮಂಜುನಾಥ್, ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳಾದ ಡಾಕ್ಟರ್ ಸದಾಶಿವಯ್ಯ S. ಪಲ್ಲೇತ್ ಸೇರಿದಂತೆ ಇಲಾಖೆ ಅಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಬಂದು ಬೇಗ ಸ್ವೀಕರಿಸು ವಿನಾಯಕ, ತಂದು ನಾಯಿರಿಸಿರುವೆ ಕಡಲೆ ಬೆಲ್ಲ ಮೋದಕ. ಬಂದು ಬೇಗ ಸ್ವೀಕರಿಸು ವಿನಾಯಕ, ಭಾದ್ರಪದ ಶುಕ್ಲ ಪಕ್ಷ ಚೌತಿಯ ದಿನವೇ ಬಂದು ಅಂದು ಎಲ್ಲರಿಗೂ ಮೋದವ ತರುವೆ. ಭಾದ್ರಪದ ಶುಕ್ಲ ಪಕ್ಷ ಚೌತಿಯ ದಿನವೇ ಬಂದು ಅಂದು ಎಲ್ಲರಿಗೂ ಮೋದವ ತರುವೆ. ಎಲ್ಲರ ಮನೆಯಲ್ಲೂ ಪೂಜೆಯ ಕಳೆವೆ, ಹೊಟ್ಟೆ ತುಂಬ ಉಂಡು ನೀ ಶುಭಗಳ ತರುವೆ. ಓ ಬೆನಕ ಮಣಿಕನಕ ವಿಶ್ವದಾಯಕ, ಒಲಿದು ಬಂದು ಹರಸು ನಿಂದು ಓ ವಿನಾಯಕ. ಓ ಬೆನಕ ಮಣಿಕನಕ ವಿಶ್ವದಾಯಕ, ಒಲಿದು ಬಂದು ಹರಸು ನಿಂದು ಓ ವಿನಾಯಕ. ನೋಡಲ್ಲಿ ಓ ನೇಗಿಲ ಹಿಡಿದ ಹೊಲದಳು ಮಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯ ಕರ್ಮವೆಯ ಫಲ ಸಾಧನವು. ಕಷ್ಟದೊಳನ್ನವ ದುರಿವಯ ತ್ಯಾಗಿ
ನಮ್ಮ ಆಲೋಚನಾ ಕ್ರಮ ಕೂಡ ಬದಲಾಗಬೇಕು. ಮಕ್ಕಳನ್ನ ಸ್ವತಂತ್ರ ಆಲೋಚನೆಗೆ ಬಿಡಬೇಕು ಮತ್ತು ಸ್ವಾವಲಂಬಿಗಳಾಗುವ ನಿಟ್ಟಿನಲ್ಲಿ ಆ ಮಕ್ಕಳನ್ನ ದಿಟ್ಟತನದಿಂದ ಪ್ರೇರಣೆಯನ್ನು ಕೊಡಬೇಕು. ಅವರ ಬದುಕನ್ನು ಹಸನಾಗಿಸುವಂಥ ರೀತಿಯ ಎಲ್ಲ ಹಾದಿಗಳನ್ನು ಮುಕ್ತಗೊಳಿಸ್ತಾ ಅದರಲ್ಲಿ ಸ್ಫೂರ್ತಿಯನ್ನು ತುಂಬುತ್ತಾ ಆತ್ಮಸ್ಥೈರ್ಯವನ್ನು ತುಂಬುತ್ತಾ ದಿಟ್ಟತನದಿಂದ ಬದುಕು ಕಟ್ಟಿಕೊಳ್ಳೋ ದಿಸೆಯಲ್ಲಿ ಅವ್ರನ್ನ ಇಡೀ ಸಮಾಜ ಅವ್ರ ಜೊತೆ ಒತ್ತಾಸೆಯಾಗಿ ಕೈ ಹಿಡಿದು ನಡೆಸಬೇಕಾದಂಥ ಹೊಣೆಗಾರಿಕೆ ಇದೆ. ಅನುಕಂಪನ ಮಾತುಗಳಿದ್ದೇ ಇರ್ತವೆ. ಸಹಜವಾಗಿ ಅನುಕಂಪ ಅದು ಆ ಮಕ್ಕಳ ಮುಂದೆ ಪ್ರದರ್ಶನ ಆಗಬಾರ್ದು. ಆ ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬುವ, ಆ ಮಕ್ಕಳಿಗೆ ನೀನೇನೋ ಸಾಧಿಸಬಲ್ಲೆ ಅಂತ ಹೇಳುವಂಥ ಒಂದು ಆತ್ಮಸ್ಥೈರ್ಯ ತುಂಬುವಂಥ ಮಾತುಗಳನ್ನ ಎಲ್ಲರೂ ಕೂಡ ಆಡಬೇಕಾಗ್ತದೆ. ಆ ಮಕ್ಕಳು ಸಮಾಜಕ್ಕೂ ಹೊರೆಯಾಗದಾಗೆ, ಕುಟುಂಬಕ್ಕೂ ಹೊರೆಯಾಗದಾಗೆ ನಾವೆಲ್ಲರೂ ಕೂಡ ಒಟ್ಟು ಸೇರಿ ಈ ಕೆಲಸವನ್ನು ಮಾಡಬೇಕು. ಪೋಷಕರ ಕರ್ತವ್ಯ ಮಾತ್ರ ಅಲ್ಲ ಇದು. ಪೋಷಕರು ಒಂದು ಮನೆಯಲ್ಲಿ ಒಂದು ವಿಶೇಷ ಚೇತನ ಮಕ್ಕಳಿದ್ದಾಗ ಅವರ ಪರಿಪಾಠಗಳು ಅರ್ಥ ಆಗ್ತದೆ ನಮಗೆ, ಅದೆಷ್ಟು ದುಸ್ತರ ಅಂತೇಳಿ. ಹಾಗಾಗಿ ಆ ಪೋಷಕರಿಗೆ ನಾನು ನಿಜವಾಗಿ ಧನ್ಯವಾದಗಳನ್ನ ಹೇಳ್ತೇನೆ, ವಂದನೆಗಳನ್ನ ಹೇಳ್ತೇನೆ. ಮಕ್ಕಳನ್ನು ಪ್ರೀತಿಯಿಂದ ಸಾಕ್ಬೇಕಾಗ್ತದೆ. ಅದು ಹೊರೆ ಅಂತೇಳಿ ಭಾವಿಸ್ಕೊಳ್ಬಾರ್ದು. ಆ ಮಗುವು ಕೂಡ ನಾನು ಅಮ್ಮನಿಗೆ ಅಪ್ಪ ಅಮ್ಮನಿಗೆ ಹೊರೆ ಆಗ್ತಿದ್ದೀನಿ ಅಂತೇಳಿ ಆ ಪೋಷಕರು ನನ್ನ ತಂದೆ ತಾಯಿಗಳು ಅನ್ಕೊಳ್ತಿದ್ದಾರೆ ಅಂತ ಹೇಳುವ ಭಾವನೆಯನ್ನು ಯಾವಾಗಲೂ ಬರದೇ ಇದ್ದಾಗಿ ನೋಡ್ಕೊಳ್ಳುವಂಥ ಮಾತುಗಳು ನಾವು ಸುಲಭವಾಗಿ ನಿಮ್ಮ ಕಿವಿ ಮಾತನ್ನು ಹೇಳ್ಬೋದು. ಅಷ್ಟು ಸುಲಭ ಅಲ್ಲ. ತುಂಬ ಎಚ್ಚರಿಕೆಯಿಂದ ಆ ಮಕ್ಕಳಲ್ಲಿ ಯಾವುದೇ ಕೀಳಿಗೆ ಬರದೇ ಇದ್ದಾಗೆ, ಯಾವುದೇ ಸಂಕೋಚ ಬರದೇ ಇದ್ದಾಗೆ ಈ ಸಮಾಜವನ್ನು ದಿಟ್ಟತನದಿಂದ ಸವಾಲಿನಿಂದ ಎದುರಿಸಬಲ್ಲೆ ಅಂತ ಹೇಳುವ ಮಾತುಗಳನ್ನ ಹೇಳ್ತಾ ಆ ಮಕ್ಕಳನ್ನು ಸಲಹಬೇಕಾಗ್ತದೆ. ಅಂಗವಿಕಲ ಮಕ್ಕಳು ಅಥವಾ ವಿಶೇಷ ಚೇತನ ಮಕ್ಕಳು ಅನೇಕ ಸಾಧನೆಗಳನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ನೋಡಿದ್ವಿ ನಾವು. ವಿಜ್ಞಾನಿಗಳ ಹೆಸರು ಹೇಳ್ಬೋದು, ಕ್ರೀಡಾಪಟುಗಳ ಹೆಸರುಗಳು ಹೇಳ್ಬೋದು, ಬಹಳಷ್ಟು ಸಾಧನೆಗಳನ್ನ ಹೇಳ್ತಾ ಹೋಗ್ಬೋದು. ಏನು BS ಚಂದ್ರಶೇಖರ್ ಅವರ ಕೈ ಆ ಲಕ್ವೋಯಿಂದಾಗಿ, ಆ ಬ್ರೈನ್ ಸ್ಟ್ರೋಕಿಂದಾಗಿ ತಿರುಗೋಗಿತ್ತು. ಅದನ್ನೇ ಅವರು ಅಸ್ತ್ರವಾಗಿಸ್ಕೊಂಡು ಅದನ್ನು ಗೂಗ್ಲಿ ಬೌಲರ್ ಆಗಿ ಪರಿವರ್ತನೆ ಆಗ್ತಾರೆ. ಅವರು ವಿಶ್ವಶ್ರೇಷ್ಠ ಕ್ರಿಕೆಟಿಗೆ ಆಗ್ತಾರೆ. ಇವತ್ತು ಕೂಡ ಅವರು ಇರುವವರೆಗೆ, ಆ ಕ್ರಿಕೆಟ್ ಇರುವವರೆಗೆ ಅವ್ರ ಹೆಸರು ಅಜರಾಮರವಾಗಿರ್ತಾರೆ. ಹಾಗಾಗಿ ಯಾವ ಅಂಗವೈಕಲ್ಯ ಇರ್ತದೋ ಅದನ್ನೇ ಸವಾಲಾಗಿ ಸ್ವೀಕರಿಸ್ತಾ ಮಾಲತಿ ಒಳ್ಳೆ ಇರ್ಬೋದು, ಬೇರೆ ಬೇರೆ ಹೆಸರುಗಳನ್ನ ಹೇಳ್ತಾ ಹೋಗ್ಬೋದು, ವಿಜ್ಞಾನಿಗಳ ಹೆಸರು ಹೇಳ್ತಾ ಹೋಗ್ಬೋದು. ಮಕ್ಕಳು ಅವರೆಲ್ಲರೂ ಹಠದಿಂದ ಏನನ್ನಾದರೂ ಸಾಧಿಸಲೇಬೇಕು ಅನ್ನೋ ಛಲದಿಂದ ಕೆಲಸ ಮಾಡಿದ್ರು. ಶಿಕ್ಷಣ ನಿಮ್ಮ ಬದುಕನ್ನು ಹಸನಾಗಿಸ್ತದೆ. ಶಿಕ್ಷಣದ ಕಡೆಗೆ ಒಂದು ದಿವ್ಯವಾದ ಒಂದು ಬದ್ಧತೆ ಇರಲಿ ನಿಮಗೆ, ಒಂದು ತಪಸ್ಸಂತ ಒಂದು ಆ ಕಡೆಗೆ ಕೆಲಸ ಮಾಡ್ತಾ ಹೋಗಿ. ನಮ್ಮ ಸರ್ಕಾರಗಳು ಕೂಡ ಬೇರೆ ಬೇರೆ ಮೀಸಲಾತಿಗಳನ್ನ ಕೊಟ್ಟಿದೆ. ಸೊ ಮಕ್ಕಳ ಘನತೆಗೆ ಚ್ಯುತಿ ಆಗದಿದ್ದಾಗೆ, ಅಂತ ಮಕ್ಕಳ ಯಾವುದೇ ಸ್ವಾಭಿಮಾನಕ್ಕೆ ಚ್ಯುತಿ ಆಗದಿದ್ದ ಚೇತನ ಮಕ್ಕಳ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಇರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ. ಸಾಮಾನ್ಯ ಮಕ್ಕಳಂತೆ ಈ ವಿಶೇಷ ಮಕ್ಕಳಿಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟು ಸಮಾಜದ ಮುಖ್ಯವಾನಿಗೆ ತರಲು ಒಂದು ಉತ್ತಮ ವೇದಿಕೆ ಇದು ಕಲ್ಪಿಸಿಕೊಡುತ್ತದೆ. ಸರ್ಕಾರ ವಿಕಲಚೇತನ ಮಕ್ಕಳು ಕೂಡ ಸಾಮಾನ್ಯರಂತೆ ಸ್ವತಂತ್ರ ಜೀವನ ನಡೆಸಲು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೆ. ಅದರಲ್ಲಿ ಸಹಪಠ್ಯ ಚಟುವಟಿಕೆಗಳು ಕೂಡ ಇದೆ. ನಮ್ಮ ಶಾಲೆಯಲ್ಲಿ ಶಾಲಾ ಮಟ್ಟದಲ್ಲಿ ನಾವು ಸಹಪಠ್ಯ ಚಟುವಟಿಕೆಗಳನ್ನು ಆಯೋಜಿಸಿದ್ವಿ. ಅದರಲ್ಲಿ ಗೆದ್ದಂತಹ ವಿದ್ಯಾರ್ಥಿಗಳು ತಾಲೂಕು ಮಟ್ಟದಲ್ಲಿ ಗೆದ್ದಂತಹ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸುತ್ತಾರೆ. ಅದೇ ರೀತಿ ಈ ಕ್ರೀಡಾಕೂಟದಲ್ಲೂ ಕೂಡ ತಾಲೂಕು ಮಟ್ಟದಲ್ಲಿ ಗೆದ್ದಂತಹ ವಿದ್ಯಾರ್ಥಿಗಳು ಈ ದಿನ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ. ಈ ಜಿಲ್ಲಾ ಮಟ್ಟದಲ್ಲಿ ಗೆದ್ದಂತಹ ವಿದ್ಯಾರ್ಥಿಗಳು ಯಾರಿಗೆ UDLD ಕಾರ್ಡ್ ಇದೆ ಅವರು ರಾಜ್ಯ ಮಟ್ಟದಲ್ಲಿ ಸ್ಪರ್ಧಿಸತಕ್ಕಂಥ ಅವಕಾಶ ಅವರಿಗಿದೆ. ಇವತ್ತು 21 ನ್ಯೂನತೆಗಳಲ್ಲಿ 5 ನ್ಯೂನತೆಯ ಮಕ್ಕಳು ಮಾತ್ರ ಭಾಗವಹಿಸಲು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಈ ಕ್ರೀಡಾಕೂಟ ಯಶಸ್ವಿಯಾಗಿ ಮಧ್ಯಾಹ್ನ 12 ಗಂಟೆ ಆಗ್ತಾ ಬಂತು, ಬಿಸಿಲು ಜಾಸ್ತಿ ಆಗ್ತಿದೆ. ಎಲ್ಲಾ ಮಕ್ಕಳು ಕೂಡ ಖುಷಿಯಾಗಿ ಭಾಗವಹಿಸಿ. ಶಶಿಯಣ್ಣ ಹೇಳಿದ್ರು, BS ಚಂದ್ರಶೇಖರ್ ಅವರದ್ದು ಒಂದು ಉದಾಹರಣೆ ತಗೋಬೇಕು. ಎಲ್ಲಾ ಪ್ರೇಕ್ಷಕರು ದಯಮಾಡಿ ಒಂದು ಯೂಟ್ಯೂಬ್ ಅಲ್ಲಿ ಆ BS ಚಂದ್ರಶೇಖರ್ ಅವರದ್ದು ಬೌಲಿಂಗ್ ಅನ್ನ ಒಂದ್ಸಲ ಎಲ್ಲಾ ಮಕ್ಕಳಿಗೂ ತೋರಿಸಿ. ಈ ಮಕ್ಕಳುಗಳು ಕ್ರಿಕೆಟ್ ಮಾಡಿ ನೋಡ್ತಿರ್ಬೇಕಾದ್ರೆ ಅವ್ರಿಗೂ ಒಂದು ಆಸೆ ಇರ್ತದೆ, ನಾವು ಆಡ್ಬೋದಾ, ನಾವು ಕ್ರಿಕೆಟ್ ಆಡ್ಬೋದಾ? ಖಂಡಿತ ಆಡ್ಬೋದು. ನಿಮಗೂ ಕೂಡ ಒಂದು ಕ್ರೀಡಾಕೂಟವನ್ನ ಕ್ರಿಕೆಟ್ ಅವಕಾಶವನ್ನ ಕಲ್ಪಿಸಿಕೊಡ್ತಾರೆ. ರಾಜ್ಯ ಮಟ್ಟದಲ್ಲಿ ನೀವು ನೋಡಿರ್ಬೋದು, ಅಂಧ ವಿದ್ಯಾರ್ಥಿಗಳದ್ದು ಒಂದು ಕ್ರಿಕೆಟ್ ಪಂದ್ಯಾವಳಿ ಬರ್ತದೆ, ಬಹಳ ಖುಷಿಯಾಗತ್ತೆ ನೋಡೋದು. ಅದಕ್ಕೆಲ್ಲ ಶಬ್ದವನ್ನು ಆಧರಿಸಿ ಮಕ್ಕಳು ಕ್ರಿಕೆಟ್ ಆಡ್ತಾರೆ. ಅದನ್ನ ಸ್ವಲ್ಪ ನೋಡಿ ಮಕ್ಕಳಿಗೆ ತೋರಿಸಿ, ತುಂಬಾ ಖುಷಿ ಆಗ್ತದೆ. ನಮ್ಮ ಮಕ್ಕಳು ನಮ್ಮ ಶಾಲೆಯಲ್ಲಿ ಫುಟ್ಬಾಲ್ ಪಂದ್ಯಾವಳಿ ಆಯ್ತು. ಅವಾಗ ನಮ್ಮಲ್ಲಿ ಇರ್ತಕ್ಕಂಥ 5 ವಿಕಲಚೇತನ ಮಕ್ಕಳು ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ರು, ನಾವು ಭಾಗವಹಿಸ್ಬೋದಾ, ಇದರಲ್ಲಿ ನಾವು ಆಟ ಆಡ್ಬೋದಾ? ಬಂದು ನನಗೆ ಕೇಳಿದ್ರು, ಸರ್ ನಮಗಿಲ್ವಾ ಅಂತ. ಖಂಡಿತ ಇದೆ ಮಕ್ಕಳೇ, ನಿಮಗೂ ಇದೆ. ಖಂಡಿತ ನೀವು ಕೂಡ ಭಾಗವಹಿಸಬಹುದು. ನೀವು ಕೂಡ
ಕ್ರೀಡೆಯಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ನಿಮಗೂ ಅವಕಾಶ ಇದೆ. ಇವತ್ತು ಎಲ್ಲರೂ ಬಂದಿದ್ದೀರಾ, ಎಲ್ಲರೂ ಒಳ್ಳೆಯದಾಗಲಿ, ಎಲ್ಲರೂ ಶುಭವಾಗಲಿ, ತೀರ್ಪು. ಇದ್ರ ಬಗ್ಗೆ ಒಬ್ಬ ವ್ಯಕ್ತಿ ಕಾಳಜಿಯನ್ನು ವಹಿಸಿ ಸಾಮಾನ್ಯ ಸಭೆಯಲ್ಲಿ ಪ್ರಶ್ನೆಯನ್ನು ಹಾಕಿದರು. ಆ ಮಕ್ಕಳಿಗೆ ಬರೀ ಅನುಕಂಪವನ್ನ ತೋರಿಸ್ತಾ ಇದ್ದೀರಿ, ನೀವು ಅವಕಾಶವನ್ನ ಕೊಡಬೇಕು. ಒಂದೇ ಮಗು ಇದ್ರೂ ಸಹಿತ ಅವರಿಗೂ ಒಂದು ಕ್ರೀಡಾಕೂಟವನ್ನ ಭಾಗವಹಿಸಲಿಕ್ಕೆ ಅವಕಾಶ ಮಾಡಬೇಕು. ಈ ಜನರಲ್ ಮಕ್ಕಳು, ಓಪನ್ ಮಕ್ಕಳ ಜೊತೆಗೆ ಅವ್ರಿಗೆ ಕ್ರೀಡಾಕೂಟ ಇಲ್ಲ, ಆದರೆ ಈ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಸಾಮಾನ್ಯ ಸಭೆಯಲ್ಲಿ ಒಬ್ಬರು ದೈಹಿಕ ಶಿಕ್ಷಣ ಅಧಿಕಾರಿಗಳು ಈ ಬಗ್ಗೆ ಸಲಹೆಯನ್ನು ನೀಡಿದರು. ಆ ವರ್ಷದಿಂದ 15 ವರ್ಷದಿಂದ ವಿಶೇಷ ಚೇತನ ಮಕ್ಕಳಿಗೂ ಸಹಿತ ಕ್ರೀಡಾಕೂಟವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಾಲನೆಯನ್ನು ನೀಡಲಾಯಿತು. ಮತ್ತು ವಿಶೇಷ ಚೇತನ ಮಕ್ಕಳಿಗೆ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಿದರು. ಆದರೆ ನಾವು ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಜಿಲ್ಲೆಯಿಂದ, ಆಯಾ ಜಿಲ್ಲೆಗಳಿಂದ ಅವರಿಗೆ ಟ್ರ್ಯಾಕ್ ಸೂಟು, ಶೂಗಳನ್ನು ಕೊಡ್ತಾ ಇದ್ದೆವು. ಆದರೆ ವಿಶೇಷ ಚೇತನ ಮಕ್ಕಳಿಗೆ ಟ್ರ್ಯಾಕ್ ಸೂಟು, ಶೂಗಳನ್ನು ಕೊಡ್ತಾ ಇರಲಿಲ್ಲ. ಕಳೆದ ವರ್ಷ ನಾವು ಸಾಮಾನ್ಯ ಸಭೆಯಲ್ಲಿ ತಾರತಮ್ಯ ನೀತಿ ಆಗುತ್ತೆ, ಆ ಮಕ್ಕಳಿಗೂ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಮಾನ್ಯ ಸಭೆಯಲ್ಲಿ ಆಕ್ಷೇಪಣೆಯನ್ನೇ ವ್ಯಕ್ತಪಡಿಸಿದೆವು. ಮೊನ್ನೆ ಆಯುಕ್ತರ ಕಚೇರಿಯಲ್ಲಿ ಅದಕ್ಕೂ ಅನುಮೋದನೆಯಾಗಿ ಕಳೆದ ವರ್ಷದಿಂದ ಆ ಮಕ್ಕಳಿಗೂ ಸಹಿತ ಸಮವಸ್ತ್ರವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಮಕ್ಕಳ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಜಿಲ್ಲೆಯ 3 ತಾಲೂಕಿನ ಎಲ್ಲ BIERT ಅವರು ಬಹಳ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ, ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅವರಿಗೆ. ಮತ್ತು ಕೆಲವರಿಗೆ ಅನಿಸ್ಬೋದು ಮಕ್ಕಳು ಬಹಳ ಕಡಿಮೆ ಇದ್ದಾರೆ, ಇಷ್ಟೇ ಮಕ್ಕಳ ಅಂತ ಅನಿಸ್ಬೋದು. ನೋಡಿ, ನಮಗೆ ಒಂದೇ ಮಗು ಬಂದ್ರೂ ಸಹಿತ ನಾವು ಅವರಿಗೆ ಅವಕಾಶವನ್ನು ಕೊಡಬೇಕಾಗುತ್ತೆ. ಮತ್ತು ಈ ವರ್ಷದಿಂದ ಎಲ್ಲ ಕ್ರೀಡಾಕೂಟಗಳು ಆನ್ಲೈನ್ ಬೇಸಲ್ಲಿ ಪ್ರಾರಂಭ ಆಗಿದೆ. ಅಂದರೆ ಆನ್ಲೈನಲ್ಲೇ ಎಂಟ್ರಿ ಮಾಡಿ ಎಲಿಜಿಬಿಲಿಟಿ ಫಾರ್ಮೇಟನ್ನು ಆನ್ಲೈನ್ ಮುಖಾಂತರನೇ ತಗೊಂಡು ಭಾಗವಹಿಸಬೇಕಾಗುತ್ತೆ. ಅದನ್ನು ನೀವು ಶಾಲೆಯಿಂದ ಪುಷ್ ಮಾಡಿದ ನಂತರ ನಾವು ಜಿಲ್ಲಾ ಹಂತದಿಂದ ರಾಜ್ಯ ಹಂತಕ್ಕೆ ಪುಷ್ ಮಾಡಬೇಕಾಗುತ್ತೆ. ಆದ್ದರಿಂದ ಭಾಗವಹಿಸುವಂತಹ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಲಿಕ್ಕೆ ಕರೆದುಕೊಂಡು ಬಂದಂಥ ಪೋಷಕರಿಗೆ ಮತ್ತು ಆ ಶಿಕ್ಷಕರಿಗೆ ಭಾಗವಹಿಸೋಕ್ಕಿಂತ ಮುಂಚಿತ ನಿಮಗೆ ಅನೇಕ ಮಾಹಿತಿಗಳನ್ನು ಈ ಸಭೆಯ ನಂತರ ನಿಮಗೆ ಇನ್ಸ್ಟ್ರಕ್ಷನನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೆ ಮತ್ತು ಈ ಕ್ರೀಡಾಕೂಟಕ್ಕೆ ವಿಶೇಷವಾದ ಯಾವುದು ಅನುದಾನ ಬರೋದಿಲ್ಲ. ಭಾಳಷ್ಟು ಜನಕ್ಕೆ ಇದಕ್ಕೆ ಅನುದಾನ ಬರುತ್ತೆ ಹಾಗೆ ಹೀಗೆ ಅನ್ನುವಂಥ ಒಂದು ವಿಚಾರ ಇರಬಹುದು. ಆದರೆ ಏನಪ್ಪ ಅಂತಂದರೆ ನಮ್ಮ ಈ ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವಂತಹ ಮತ್ತು ವಿಭಾಗ ಮಟ್ಟದಲ್ಲಿ ಭಾಗವಹಿಸುವಂತಹ ಎಲ್ಲ ಸ್ಪರ್ಧೆಗಳಿಗೆ TADAಯನ್ನು ನಾವು ಪ್ರತಿ ಶಾಲೆಯಿಂದ ವಿದ್ಯಾರ್ಥಿಗಳು ಏನು SSF ಶುಲ್ಕವನ್ನು, VKN ಶುಲ್ಕವನ್ನು ಕಟ್ತಾರೆ, ಆ ಶುಲ್ಕ ಸಂಗ್ರಹವಾದ ಶುಲ್ಕದ ಮೂಲಕನೇ ನಾವು ನಿಮಗೆ ದಿನಭತ್ಯೆ ಮತ್ತು ಪ್ರಯಾಣ ಭತ್ಯೆಯನ್ನು ಕೊಡ್ತಾ ಇದ್ದೆವು. ಆದರೆ ಹೆಣ್ಮಕ್ಳಿಗೆ ಪ್ರಯಾಣ ಭತ್ಯೆ ಇರೋದಿಲ್ಲ. ಗಂಡು ಮಕ್ಕಳಿಗೆ ಯಾಕಂದರೆ ಸರ್ಕಾರದಲ್ಲಿ ಉಚಿತ ಬಸ್ಸಿನ ವ್ಯವಸ್ಥೆ ಇರೋದರಿಂದ ಅದನ್ನು ನಮ್ಮ ಆಡಿಟ್ನಲ್ಲಿ ಅಬ್ಜೆಕ್ಷನ್ ಹಾಕೋದ್ರಿಂದ ಹೆಣ್ಮಕ್ಳಿಗೆ ಆ ಥರ ವ್ಯವಸ್ಥೆ ಇರೋದಿಲ್ಲ. ಒಂದು ವೇಳೆ ಅಲ್ಲಿ ಬಸ್ಸಿನ ಸೌಕರ್ಯ ಇದ್ರೆ, ಈ ಬೇರೆ ಖಾಸಗಿ ಬಸ್ಸಲ್ಲಿ ಹೋಗಿದ್ರೆ ಅದನ್ನು ಟಿಕೆಟ್ ಕೊಡಬೇಕಾಗುತ್ತೆ. ಈ ಥರದೊಂದು ವ್ಯವಸ್ಥೆಯನ್ನು ಅನಾನುಕೂಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ವ್ಯವಸ್ಥೆ ಮಾಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಮಂಡ್ಯ ತಾಲೂಕಿನ ಕೋಲಕರ್ಣದೊಡ್ಡಿ ಗ್ರಾಮದಲ್ಲಿ ಫೆಬ್ರವರಿ 5 ಮತ್ತು 6ರಂದು ಮಂಡ್ಯ ಜಿಲ್ಲಾ ಮಟ್ಟದ ತಬಲೀಗ್ ಜಮಾಅತ್ ಧಾರ್ಮಿಕ ಸಭೆಯ ಸಮಾಲೋಚನಾ ಸಭೆ ನಡೆಯಿತು. ಹಿಂದೂ ಧರ್ಮದ ಭಗವದ್ಗೀತೆ, ಮುಸ್ಲಿಂ ಧರ್ಮದ ಕುರಾನ್, ಕ್ರೈಸ್ತ ಧರ್ಮದ ಬೈಬಲ್ ಸೇರಿದಂತೆ ಎಲ್ಲಾ ಧರ್ಮಗಳ ಸಾರವು ಒಂದೇ ಆಗಿದ್ದು ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದುವುದೇ ಆಗಿದೆ. ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ನೀಡುವ ನಮ್ಮ ಭಾರತೀಯ ಸಂಸ್ಕೃತಿಯು ಮಾದರಿಯಾಗಿದೆ ಎಂದು ಶಾಸಕ ರವಿಕುಮಾರ್ ಗಣಿಗ ಹೇಳಿದರು. ಅವರು ಮಂಡ್ಯ ತಾಲೂಕಿನ ತಗ್ಗಹಳ್ಳಿ ಗ್ರಾಮ ಪಂಚಾಯಿತಿಯ ಕೋಲಕರ್ಣದೊಡ್ಡಿ ಗ್ರಾಮದಲ್ಲಿ ಫೆಬ್ರವರಿ 5 ಮತ್ತು 6ರಂದು ನಡೆಯಲಿರುವ ಮಂಡ್ಯ ಜಿಲ್ಲಾ ಮಟ್ಟದ ತಬಲೀಗ್ ಜಮಾಅತ್ ಧಾರ್ಮಿಕ ಸಭೆಯ ಪೂರ್ವಭಾವಿ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಮಂಡ್ಯ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್, ಮಂಡ್ಯ ನಗರಸಭೆ ಮಾಜಿ ಅಧ್ಯಕ್ಷ ನಾಗೇಶ್, ಮಂಡ್ಯದ ಮೈ ಶುಗರ್ ಸಕ್ಕರೆ ಕಾರ್ಖಾನೆ ಮಾಜಿ ಅಧ್ಯಕ್ಷ ಸಿದ್ದರಾಮೇಗೌಡ, ಮುಸ್ಲಿಂ ಧರ್ಮ ಗುರುಗಳು ಮುಸ್ತಿನ್ ರಿಜ್ವಾನ್ ಸಾಬ್, ಮೌಲಾನಾ ಅಮೀಮನ್ ಹುಸೇನ್, ಕೆಪಿಸಿಸಿ ಸದಸ್ಯರಾದ ಭೂತನ ಹೊಸೂರಾಜು, ಹಿಂದುಳಿದ ವರ್ಗಗಳ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷರಾದ KC ಚನ್ನಬಸವೇಗೌಡ,
ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕಮಲನಾಯಕನಹಳ್ಳಿ ನಾಗಣ್ಣ, ತಗ್ಗಹಳ್ಳಿ ಎಂಎನ್ ಕೃಷ್ಣ, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಂಬಿ ಕೃಷ್ಣ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನಿಲ್ ಕುಮಾರ್, ಹುಚ್ಚೇಗೌಡ, ಚಿಕ್ಕಕುಳ್ಳೇಗೌಡ, ವೆಂಕಟರಮಣ, ಪೂಜಾರಿ ಮಂಚೇಗೌಡ, ಬೂದಿ ಬಸವರಾಜು, ಸಿದ್ದರಾಜು, ಗ್ಯಾರಂಟಿ ಯೋಜನೆ ಕಾರ್ಯಕ್ರಮಗಳ ಅನುಷ್ಠಾನ ಸಮಿತಿ ಸದಸ್ಯ ರಾಮಚಂದ್ರ, ಕಾಂತರಾಜು, ಹಳುವಾಡಿ ಮಂಚೇಗೌಡ, ಸಾದಿಕ್ ಪಾಷಾ, ಜಬೀಹುಲ್ಲಾ ಖಾನ್, ರಿಜ್ವಾನ್, ಜಯರಾಮೇಗೌಡ, ಮಲ್ಲೇಗೌಡ, ಮುಸವೀರ್ ಖಾನ್, ಕಿಜರ್ ಅಹಮದ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ 500ಕ್ಕೂ ಹೆಚ್ಚು ಮುಸ್ಲಿಂ ಬಾಂಧವರು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಇಸ್ತಮ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿದರು. ಶ್ರೀರಮಣ ಮಾತಾಡಿ وتكون الجبال كالعهن المنفوش. ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯರೇ, ಧಾರ್ಮಿಕ ಮುಖಂಡರೇ, ಸ್ನೇಹಿತರೆ, ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವ ಅಪಾರ ಅಭಿಮಾನಿಗಳೇ ಹಾಗೂ ಹಿರಿಯರೇ, ದೇವರೊಬ್ಬನೇ ನಾಮ, ದೇವರು ಇಡೀ ಪ್ರಪಂಚಕ್ಕೆ ಒಬ್ಬನೇ, ಒಂದು ಶಕ್ತಿ ಇದೆ. ಆದರೆ ನಾವು ನಮ್ಮ ಲಕ್ಷ್ಮಣ, ಕಾಳಭೈರವ, ಶ್ರೀಮಂತ ಈ ರೀತಿ ನಮ್ಮ ಭಾವನೆಗಳಿಗೆ ತೃಪ್ತಿಯಿಂದ ಶ್ರದ್ಧೆಯಿಂದ ಕರಿತೀವಿ. ಆದರೆ ಇಡೀ ಪ್ರಪಂಚಕ್ಕೆ ಸೃಷ್ಟಿಕರ್ತ ಒಬ್ಬನೇ. ಆ ದೇವರನ್ನ ಧಾರ್ಮಿಕವಾಗಿ ಪೂಜಿಸೋದು ಎಲ್ಲರ ಕರ್ತವ್ಯ ಮತ್ತು ಶಕ್ತಿ. ಈ ಪರಂಪರೆಯಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ಮುಸ್ಲಿಮರು ಧಾರ್ಮಿಕ ಸಭೆಯನ್ನು 5 ವಾರಕ್ಕೆ ಇಟ್ಕೊಂಡಿದ್ದಾರೆ. ಬಹಳ ಅದ್ದೂರಿಯಾಗಿ ಮಾಡಬೇಕು, ಧಾರ್ಮಿಕರನ್ನ ದೇವರನ್ನ ಪೂಜಿಸಬೇಕು. ದೇವರ ಶಕ್ತಿ ಇದ್ರೆ ನಾವೆಲ್ಲ ಭೂಮಿ ಮೇಲೆ ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕಬೇಕು. ಅದು ಯಾವುದೇ ಧರ್ಮ ಆಗಲಿ, ಎಲ್ಲ ಧರ್ಮದಲ್ಲೂ ದೇವರು ಹೇಳೋದು ಬಡವರನ್ನ ಪ್ರೀತಿಸು, ಬಡವರಿಗೆ ದಾನ ಧರ್ಮ ಮಾಡು, ಅಹಂಕಾರ ಮಾಡಬೇಡ, ಕಳ್ಳತನ ಮಾಡಬೇಡ, ಬೇರೆಯವರಿಗೆ ಕೆಟ್ಟದ್ದು ಮಾಡಬೇಡ. ಇದು ಹಿಂದೂ, ಕ್ರೈಸ್ತ, ಮುಸ್ಲಿಂ ಈ ಮೂರಲ್ಲೂ ಏನು ಈ ಆಚರಣೆಯಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅನ್ನೋದೇ ಎಲ್ಲ ಧರ್ಮದ, ಎಲ್ಲ ಕಟ್ಟುಪಾಡುಗಳ ನಿಯಮ. ಆದರೆ ಅವರ ಆಚರಣೆಗಳು ಬೇರೆ ರೀತಿ ಇರ್ತದೆ, ಅವರ ವೇಷಭೂಷಣಗಳು ಬೇರೆ ರೀತಿ ಇರ್ತದೆ. ಈ ದೇಶ 50 ಕಿಲೋಮೀಟರ್ ಒಂದು ಭಾಷೆ ಇದೆ, ಒಂದು ವಾರದ ಎಕ್ಸಾಂಪಲ್ ಮಂಡ್ಯದಲ್ಲಿ ನಾವು ಮಾತಾಡೋದೇ ಬೇರೆ, ನಾವು ಮುದ್ದೆ ತಿಂತೀವಿ. ಮೈಸೂರು 25 ಕಿಲೋಮೀಟರ್, ಅಲ್ಲಿನ ಭಾಷೆ, ಅಲ್ಲಿನ ಆಹಾರ ಪದ್ಧತಿ, ಅಲ್ಲಿಂದ ಕೊಡಗು ಹೋದ್ರೆ 50 ಕಿಲೋಮೀಟರಲ್ಲಿ ಅವ್ರ ವೇಷಭೂಷಣನೆ, ಅವ್ರ ದೇವರೇ, ಅವ್ರ ಊಟನೇ ಬೇರೆ. ಅಲ್ಲಿಂದ 50 ಕಿಲೋಮೀಟರ್ ಮಂಗಳೂರಿಗೆ ಹೋದ್ರೆ ಅಲ್ಲೇ ಬೇರೆ, ಅಲ್ಲಿಂದ ಕೇರಳ ಹೋದ್ರೆ ಅಲ್ಲೇ ಬೇರೆ. ಇದು ಈ ದೇಶದಲ್ಲಿ ಮಾತ್ರ ಸಾಧ್ಯ. ಇದು ಭಾರತ ಎಲ್ಲರ ದೇಶ, ಇದು ಎಲ್ಲರ ದೇಶ. ಈ ಭಾರತದಲ್ಲಿ ಮಾತ್ರ ಇದು ಸಾಧ್ಯ. ಹಿಂದೂ, ಕ್ರೈಸ್ತರು, ಮುಸಲ್ಮಾನರು ಎಲ್ಲರೂ ಈ ದೇಶದ ಸ್ವತಂತ್ರಕ್ಕೆ ಹೋರಾಟವನ್ನು ಮಾಡಿದ್ದಾರೆ. ದೇಶದ ಇಲ್ಲಿ ಭಾವನೆಗಳು ಬೇರೆ ಬೇರೆ ಇರ್ಬೋದು, ಆಚರಣೆಗಳು ಬೇರೆ ಮಾಡೋದು ಶಾಂತಿಗಾಗಿ, ಈ ದೇಶಕ್ಕಾಗಿ, ಈ ಭಾರತಕ್ಕಾಗಿ, ಇದನ್ನ ಮನಸ್ಸಿಗಾಗಿ. ಇದು ನಾವೆಲ್ಲ ಇಟ್ಕೋಬೇಕು ಮನಸ್ಸಲ್ಲಿ. ಅದರಿಂದ ನೀವು 5ನೇ ತಾರೀಕು 6ನೇ ತಾರೀಕು ಏನು ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಅದಕ್ಕೆ ಏನಾಗಬೇಕು ಅಂತೇಳಿ ನೀವು ಮುಖಂಡರುಗಳು ಬಂದರೆ ನಮ್ಮ ಕೈಯಲ್ಲಿ ನೀರಿನನ್ನು ನಾವು ಮಾಡ್ಕೊಳ್ತೀವಿ. ನಿಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ. ಒಂದು ತಾಲೂಕಿನ ಒಂದು ಭಾಗವನ್ನು ನೇಮಕ ಮಾಡ್ತಾರೆ. ಆ ತಾಲೂಕಿನಲ್ಲಿ ವರ್ಷವಿಡೀ ಮುಸ್ಲಿಂ ಧರ್ಮದ ಮುಖಂಡರು ನಮ್ಮ ಧರ್ಮವನ್ನು ಯಾವ ರೀತಿ ಪ್ರಚಾರ ಮಾಡಿದ್ದಾರೆ, ನಮ್ಮ ಧರ್ಮ ಪ್ರಚಾರ ಯಾವ ಹಂತದಲ್ಲಿದೆ, ನಮ್ಮ ರೀತಿ ನೀತಿ, ನಾವು ಸಮಾಜದಲ್ಲಿ ನಡೆದುಕೊಂಡು ಹೋಗುವಂತಹ ಒಂದು ರೀತಿ, ನಮ್ಮ ನಡವಳಿಕೆ ಹಾಗೂ ನಮ್ಮ ಧಾರ್ಮಿಕ ಚಟುವಟಿಕೆಗಳು ಏನು ಎಂಬ ಒಂದು ಎಲ್ಲ ವಿಚಾರಗಳನ್ನು ಒಗ್ಗೂಡಿಸಿ ಅದರ ಒಂದು ಅರ್ಥವನ್ನು ಕಲ್ಪಿಸುವಂತಹ ಒಂದು ವೇದಿಕೆ ಅಂತ ಹೇಳಬೇಕು. ಈ ಇಸ್ಲಾಮದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಪ್ರವಾದಿಗಳು ಕೇವಲ ಮುಸ್ಲಿಮರಿಗೆ ಮಾತ್ರ ಪ್ರವಾದಿಯಲ್ಲ,
ಇಡೀ ವಿಶ್ವಕ್ಕೆ ಪ್ರವಾದಿಯಾಗಿರುತ್ತಾರೆ. ಅವರಿಗೆ ಅರಬಿಗಳಲ್ಲಿ ರಹಮತುಲ್ಲಿಲ್ ಆಲಮೀನ್ ಅಂತ ಹೇಳ್ತಾರೆ. ಎಲ್ಲ ವಿಶ್ವಕ್ಕೆ ಕರುಣಾಮಯಿಯಾದಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ನೀಡುವಂತಹ ಮಾರ್ಗದರ್ಶನ, ಅವರು ನಮಗೆ ನೀಡಿರ್ತಕ್ಕಂತಹ ಉಪದೇಶಗಳು ಪ್ರತಿಯೊಂದೂ ಕೂಡ ನಮ್ಮ ಜೀವನದಲ್ಲಿ ಬಹಳಷ್ಟು ಜನ ನಮ್ಮ ಸ್ನೇಹಿತರು, ಸ್ಥಳೀಯ ಮುಖಂಡರುಗಳು, ಪ್ರಭಾವಿಗಳು, ಯುವಕರು, ಹಿರಿಯರವರು ನೀವು ಸೇರಿ, ಆದರೆ ಇವತ್ತಿನ ಸುಂದರವಾದ ಕಾರ್ಯಕ್ರಮದಿಂದ ನಮ್ಮ ಏನು ಗೋರ್ಖಾನ್ ದೊಡ್ಡಿ ತಗ್ಲಲ್ಲಿ ಪಂಚಾಯತಿ ಮಲ್ಲಿಗೆರೆ ಗೋರ್ಖಾನ್ ದೊಡ್ಡಿ ಇಲ್ಲಿಯ ಗ್ರಾಮದಲ್ಲಿ ನಾವು ಸುಂದರವಾಗಿ ಆಯೋಜನೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಪೂರ್ವ ಸಭೆಗೆ ಎಲ್ಲರೂ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಜಾಗದ ಮಹಿಮೆ ನಮ್ಮ ಉಸ್ಮಾನ್ ಖಾನ್ ಅವರು ತರಕಾರಿ ಸಾಹೇಬರು ಸಕ್ಕರೆ ಕಾರ್ಖಾನೆ ಮಾಡೋದು, ಸಲಾಮಣ್ಣವರು ಸಕ್ಕರೆ ಕಾರ್ಖಾನೆ ಮಾಡೋದು, ಅಭಿಮಾನವರು ಸಕ್ಕರೆ ಕಾರ್ಖಾನೆ ಮಾಡೋದು, ಇನ್ನು ಮಂಡ್ಯದ ನಂದಿಗಾಮ ಸ್ನೇಹಿತರು, ಈ ಥರ ಎಲ್ಲ ನಮ್ಮ ಸ್ನೇಹಿತರಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಈ ಎಲ್ಲ ಗ್ರಾಮಗಳು ಪುತ್ತೂರು, ತಗ್ಗಲಿ, ಮಲ್ಲಿಗೆರೆ ಎಲ್ಲ ಗ್ರಾಮಗಳು ಸೇರಿ ಸಲಾಮಣ್ಣಾಗಲಿ, ಉಸ್ಮಾನ್ ಖಾನ್ ಸಾಹೇಬರಾಗಲಿ, ಅಭಿಮಾನವರಾಗಲಿ ಎಲ್ಲ ಒಂದೇ ಫ್ಯಾಮಿಲಿಯಾಗಿದ್ದರು. ಅವರಿಗೆ ಸಾಕಷ್ಟು ಜಮೀನುಗಳು ಕೊಟ್ಟರು, ಉದ್ಯೋಗ ನಮಗೆ ಕೈಗಾರಿಕೋದ್ಯಮ ಮಾಡಿದ್ರು, ಎಲ್ಲರೂ ಮಾಡಿ ಅವ್ರ ಜೊತೆಗಿದ್ರು. ಇವತ್ತಿನ ದಿನ ನಾವು ಕೂಡ ಏನಿರೋದು ಮಕ್ಕಳು ಖುಷಿಗಳು ಸಭೆ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಮಾಮೂಲು ನನ್ನ ಕರೆದಿದ್ದಾರೆ, ಅವರಿಗೆ ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ಕೃಷ್ಣ ಅವರು, ನಾರಾಯಣ ಅವರು, ರಾಜವರು, ಇನ್ನು ಅನೇಕ ಗಣ್ಯರು ಮಾತಾಡೋದು ಕ್ಷಮೆ ಮಾಡ್ತಾ ಇದ್ದಾರೆ. ಅನಿವಾರ್ಯ ಕಾರಣಗಳನ್ನು ತಗೊಂಡ್ಬರ್ಬೇಕಾಗಿತ್ತು. ಸಭೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಂಸ್ಥಾನವಾಗಿ ತಿಳಿಸ್ಕೊಟ್ಟಿದ್ದಾರೆ. ಏನು ಫೆಬ್ರವರಿ 5 ಮತ್ತು 6 ತಾರೀಕು ಧಾರ್ಮಿಕ ಸಮ್ಮೇಳನವನ್ನು ನಡೆಸಬೇಕು ಅಂತೇಳಿ ನಮ್ಮ ಮುಸ್ಲಿಂ ಬಾಂಧವರು ತೀರ್ಮಾನವನ್ನು ಮಾಡಿದ್ದಾರೋ ಅದರ ಪೂರ್ವಭಾವಿ ಸಭೆಯಾಗಿ ಹಿಂದೂ ಮುಸಲ್ಮಾನ್ ಮತ್ತು ಎಲ್ಲ ಭಾವಿಕ ಪೂರ್ವಭಾವಿ ಸಭೆಯನ್ನು ಮಾಡಿ ಎಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ಸಭೆಯನ್ನು ಯಶಸ್ವಿಗೆ ಸಹಕಾರ ನೀಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಸಭೆಯನ್ನು ಆಯೋಜಿಸಿದ್ದಾರೆ. ನಮ್ಮ ಮಂಡ್ಯದ ಅನೇಕ ಜನ ಮುಖಂಡರುಗಳು ಮೊನ್ನೆ ನಮ್ಮ ಗ್ರಾಮ ಸುತ್ತಮುತ್ತಲ ಎಲ್ಲ ಗ್ರಾಮದ ಮುಖಂಡರನ್ನು ಭೇಟಿ ಮಾಡಿ ತಾವು ಕೂಡ ಈ ಸಭೆಗೆ ಬರಬೇಕು, ತಾವು ಕೂಡ ಸಹಕಾರ ನೀಡಬೇಕು, ನಮ್ಮ ಧಾರ್ಮಿಕ ಸಭೆಯನ್ನು ಯಶಸ್ವಿಗೆ ಎಲ್ಲರೂ ಸಹಕರಿಸಬೇಕು ಅಂತೇಳಿ ನಮ್ಮ ಎಲ್ಲ ವಿವಿಧ ಗ್ರಾಮಗಳ ಮುಖಂಡರನ್ನು ಭೇಟಿ ಮಾಡಿ ಕೇಳಿದರು. ನಮ್ಮ ಎಲ್ಲ ಯುವಕರು ಮುಖಂಡರುಗಳೆಲ್ಲ ಈ ಸಭೆಯಲ್ಲಿ ಇದ್ದಾರೆ. ಈ ಒಂದು ಧಾರ್ಮಿಕ ಸಭೆಯನ್ನು ಫೆಬ್ರವರಿ 5, 6 ನಡೀತಕ್ಕಂಥದ್ದು ಅತ್ಯಂತ ಯಶಸ್ವಿ ನೆರವೇರಲಿ ಅಂತೇಳಿ ನಾನು ಮೊದಲಿಗೆ ಶುಭಾರೈಸ್ತೇನೆ. ಈಗಾಗಲೇ ಅನೇಕ ಹಿರಿಯ ಮುಖಂಡರು ಹೇಳಿದಾಗ ಎಲ್ಲ ಧರ್ಮಗಳು ಒಂದೇ ಇರ್ತದೆ. ಹಿಂದೂ ಧರ್ಮ ಇರ್ಬೋದು, ಮುಸ್ಲಿಂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಎಲ್ಲ ಧರ್ಮವೂ ಒಂದೇ. ಎಲ್ಲ ಧರ್ಮವು ಏನು ಹೇಳ್ತದೆ, ಶಾಂತಿ ಸಹನೆ ತಾಳ್ಮೆಯಿಂದ ಎಲ್ಲೂ ಅಣ್ಣ ತಮ್ಮಂದಿರಂತೆ ಸೋದರತ್ವದಿಂದ ಭಾವೈಕ್ಯತೆಯಿಂದ ಎಲ್ಲರೂ ಬಾಳಬೇಕು, ಬದುಕಬೇಕು, ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸಬೇಕು ಅಂತೇಳಿ ಸಾರ್ವಜನಿಕ ಹೇಳ್ತಾ ನಮ್ಮ ಗುರುಗಳಿಗೆ ಹೇಳ್ತಾ ಏನು ಹೇಳಿದ್ರು ಎಲ್ಲರೂ ಯಾವಾಗಿಂದ ನಮ್ಮ ದೇಶದ ಸರ್ವಾಲಯ ಶಾಂತಿಪೂರ್ಣ ಅಂತ ಮಾಡಿಕೊಂಡ್ರೆ ರೂಪಗಳಿರ್ತದೆ. ಈ ಕಡೆ ಚರ್ಚು, ಮಸೀದಿ, ದರ್ಗಾ, ಆಮೇಲೆ ನಮ್ಮ ಜೈನ ದೇವಸ್ಥಾನ, ನಮ್ಮ ದೇವಸ್ಥಾನ, ಯೇಸುವಿನ ದೇವಸ್ಥಾನ ಎಲ್ಲ ಇದೆ. ಅದೇ ರೀತಿ ನಾವು ಎಲ್ಲ ಜೊತೆ ಸೇರಿಕೊಂಡು ಒಟ್ಟಿಗೆ ಇರೋದ್ರಿಂದ ಈ ಇಸ್ತಮ ನಮ್ಮ ಮಂಡ್ಯದಲ್ಲಿ ನೋಡೋದಕ್ಕೆ ಮುಗಿಸ್ತಾ ಇದ್ದಾರೆ. ಪ್ರಸ್ತುತ ನಮ್ಮ ಕೆರೆ ಆಯಿತು,
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ನಾಪೋಕ್ಲು ಸಮೀಪದ ಪೆರಾಜೆ ಶ್ರೀಶಾಸ್ತವು ದೇವಾಲಯದಲ್ಲಿ ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆ ಸಲ್ಲಿಸಲಾಯಿತು. ಪೆರಾಜೆ ಶ್ರೀ ಶಾಸ್ತಾವು ದೇವಾಲಯದಲ್ಲಿ ಬಿಜೆಪಿ ಶಕ್ತಿ ಕೇಂದ್ರದ ಪೆರಾಜೆ ವತಿಯಿಂದ ಶ್ರೀ ಸೋಮನಾಥ ದೇವಸ್ಥಾನದ ಸ್ವಾಭಿಮಾನ ಪರ್ವ, ಸಾವಿರಾರು ವರ್ಷಗಳ ಅಖಂಡ ನಂಬಿಕೆ, ಶಿವನ ಶಾಶ್ವತ ಶಕ್ತಿಯ ಪ್ರತೀಕ. ಈ ಹಿನ್ನೆಲೆಯಲ್ಲಿ ಶನಿವಾರ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಡಿಕೇರಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ನಾಗೇಶ್ ಕೊಂದಲ್ಪಾಡಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ದಿನದ ಮಹತ್ವದ ಬಗ್ಗೆ ಮಾತನಾಡಿದರು. ಈ ಸಂದರ್ಭ ಶಕ್ತಿ ಕೇಂದ್ರದ ಪ್ರಮುಖ ಸುಭಾಷ್ ಬಂಗಾರಕೋಡಿ, ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಮಾಜಿಕೋಡಿ, ಪೆರಾಜೆ ಪಂಚಾಯತ್ ಉಪಾಧ್ಯಕ್ಷ ನಂಜಪ್ ನಿಡ್ಯಮಲೆ ಹಾಗೂ ಬಿಜೆಪಿ ಕಾರ್ಯಕರ್ತರು, ಚುನಾಯಿತ ಪ್ರತಿನಿಧಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಶಿವಮೊಗ್ಗ ಜಿಲ್ಲೆ ಸಾಗರದ ಗಾಂಧಿ ಮೈದಾನದ ಪುರಸಭೆ ರಂಗಮಂದಿರದಲ್ಲಿ ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಭಾರತೀಯ ಸಂಸ್ಕೃತಿ ಸಂಸ್ಕಾರಗಳ ವೈಜ್ಞಾನಿಕ ಅಂಶಗಳ ಕುರಿತು ಅರಿಯುವ ಮೂಲಕ ಪ್ರತಿಯೊಬ್ಬ ಹಿಂದೂ ಆಧ್ಯಾತ್ಮ ಭಾವದ ಜೊತೆಗೆ ರಾಷ್ಟ್ರೀಯ ಮನೋಭಾವನೆ ಹೊಂದಬೇಕೆಂದು ಕರ್ನಾಟಕ ದಕ್ಷಿಣ ಪ್ರಾಂತ ಕಾರ್ಯವಾಹ ಡಾಕ್ಟರ್ ಜಯಪ್ರಕಾಶ್ ತಿಳಿಸಿದರು. ಸಾಗರದ ಗಾಂಧಿ ಮೈದಾನದ ಪುರಸಭೆ ರಂಗಮಂದಿರದಲ್ಲಿ ಹಿಂದೂ ಸಂಗಮ ಆಯೋಜನಾ ಸಮಿತಿ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಹಿಂದೂ ರಾಷ್ಟ್ರ ಭಾರತ 5125 ವರ್ಷಗಳ ಹಿಂದೆ ಪ್ರಪಂಚದ ಎಲ್ಲಾ ದೇಶಗಳಿಗಿಂತ ಅತಿ ಹೆಚ್ಚು ಸಂಪದ್ಭರಿತ ರಾಷ್ಟ್ರವಾಗಿತ್ತು. ಅಂದು ಸಾಧು ಸಂತರಿಂದ ಕೂಡಿದ ಧಾರ್ಮಿಕ ಶ್ರೇಷ್ಠ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ಸನಾತನ ಸಂಸ್ಕೃತಿ ಪುರಾತನವಾದುದು ಎಂಬುದು ಪಂಚಾಂಗವನ್ನ ನೋಡಿದಾಗ ಸಾಕ್ಷೀಕರಿಸುತ್ತದೆ ಎಂದರು. ನಮಗೆ ವಾಲ್ಮೀಕಿ, ಅಂಬೇಡ್ಕರ್, ವ್ಯಾಸರು, ವಿವೇಕಾನಂದರು, ಕನಕದಾಸರು ಮುಖ್ಯವಾಗಬೇಕು. ಈ ಎಲ್ಲ ಮಹನೀಯರ ದಿನಾಚರಣೆಗಳನ್ನ ಪ್ರತಿಯೊಬ್ಬರು ವೈಭವದಿಂದ ಶ್ರದ್ಧೆಯಿಂದ ಆಚರಿಸುವಂತಾಗಬೇಕೆಂದು ಕರೆ ನೀಡಿದರು. ದೇಶದಲ್ಲಿ 6 ಲಕ್ಷ ಹಳ್ಳಿಗಳಲ್ಲಿ 4 ಲಕ್ಷಕ್ಕೂ ಹೆಚ್ಚು ದೇವಸ್ಥಾನಗಳಿರುವ ಧಾರ್ಮಿಕ ಆಚಾರ ವಿಚಾರಗಳ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ದೇಶದಲ್ಲಿ ಭಾರತೀಯರಾದ ನಾವು ಮೊದಲು ಶಿಷ್ಟಾಚಾರ ಪಾಲಿಸಬೇಕು. ಪ್ಲಾಸ್ಟಿಕ್ ಮುಕ್ತ ವಾತಾವರಣ ಸೃಷ್ಟಿಸಬೇಕು. ಸ್ವದೇಶಿ ವಸ್ತುಗಳ ಬಳಸುವ ಮೂಲಕ ದೇಶವನ್ನ ಶ್ರೀಮಂತಗೊಳಿಸಬೇಕು. ರಾಷ್ಟ್ರೀಯ ಮನೋಭಾವನೆ, ಸಂಘಟನಾ ಶಕ್ತಿ, ಧಾರ್ಮಿಕ ಸಾಮಾಜಿಕ ಸಮಾನತೆಯಿಂದ ಸಕಾರಾತ್ಮಕವಾಗಿ ಸ್ವಾಭಿಮಾನದಿಂದ ಜೀವಿಸಬೇಕು ಎಂದರು. ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಬಳಸಗೋಡಿನ ಶ್ರೀ ಭೃಂಗೀಶ್ವರ ಮಠದ ಶ್ರೀ ಗುರು ನೀಲಕಂಠ ಶಿವಾಚಾರ್ಯ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಅಧ್ಯಕ್ಷತೆಯನ್ನ ಹಿಂದೂ ಸಂಗಮ ಆಯೋಜನಾ ಸಮಿತಿ ಅಧ್ಯಕ್ಷರಾದ ರಾಘವೇಂದ್ರ ಎಚ್ ಶೇಟ್ ವಹಿಸಿದ್ದರು. ವೇದಿಕೆಯಲ್ಲಿ ಹಿಂದೂ ಸಂಗಮ ಆಯೋಜನಾ ಸಮಿತಿ ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿ, ಸದಸ್ಯರಾದ ಶ್ರೀಮತಿ ವಾಸುಕಿ ರಾಘವೇಂದ್ರ ಉಪಸ್ಥಿತರಿದ್ದರು. ರಾಷ್ಟ್ರಭಕ್ತಿ ಗೀತೆಯನ್ನ ಕುಮಾರಿ ಸಾನ್ವೆ ಹಾರೆಕೊಪ್ಪ ಹಾಡಿದರು. ಹಿಂದೂ ಸಂಗಮ ಆಯೋಜನಾ ಸಮಿತಿ ಜಂಟಿ ಕಾರ್ಯದರ್ಶಿ ಪ್ರತಿಮಾ ಜೋಗಿ ಸ್ವಾಗತಿಸಿದರು. ಕೇಶವ ಜುವೆಲರ್ಸ್ನ ಮಮತಾ ಅವರ ಶಿಷ್ಯರಿಂದ ಭಗವದ್ಗೀತೆ 12ನೇ ಅಧ್ಯಾಯ ಉಚ್ಚರಿಸಿದರು. ಹಿಂದೂ ಸಮಾಜೋತ್ಸವಕ್ಕೂ ಮೊದಲು ಸಾಗರದ ಶ್ರೀ ಮಾರಿಕಾಂಬಾ ದೇವಸ್ಥಾನದಿಂದ ಜೆಸಿ ರಸ್ತೆ ಮಾರ್ಗವಾಗಿ ಹಾಡು ನೃತ್ಯಗಳ ಮೂಲಕ ಬೃಹತ್ ಹಿಂದೂ ಶೋಭಾಯಾತ್ರೆ ಗಾಂಧಿ ಮೈದಾನದವರೆಗೂ ಯಶಸ್ವಿಯಾಯಿತು. ನ್ಯೂಸ್ ಸಂಗಮಕ್ಕಾಗಿ ರವಿಸಾಗರ, ಶಿವಮೊಗ್ಗ. ಕೊಡಗು ಜಿಲ್ಲೆ ಪಾಲಿಬೆಟ್ಟ ಕ್ರೀಡಾ ಮೈದಾನದಲ್ಲಿ ಯಂಗ್ ಇಂಡಿಯಾ ಯೂತ್ ಕ್ಲಬ್ ವತಿಯಿಂದ ರಾಷ್ಟ್ರೀಯ ಮಟ್ಟದ ಫೈರ್ಸ್ ಫುಟ್ಬಾಲ್ ಪಂದ್ಯಾವಳಿಗೆ ಚಾಲನೆ ನೀಡಲಾಯಿತು. ಯಂಗ್ ಇಂಡಿಯಾ ಯೂತ್ ಕ್ಲಬ್ನ 55ನೇ ಸುವರ್ಣ ಮಹೋತ್ಸವದ ಸಂಭ್ರಮಕ್ಕಾಗಿ ರಾಷ್ಟ್ರೀಯ ಮಟ್ಟದ ಮುಕ್ತ ಫೈರ್ಸ್ ಫುಟ್ಬಾಲ್ ಪಂದ್ಯಾವಳಿಗೆ ಪಾಲಿಬೆಟ್ಟ ಕ್ರೀಡಾ ಮೈದಾನದಲ್ಲಿ ಚಾಲನೆ ನೀಡಲಾಯಿತು. ಜಿಲ್ಲಾ ಪಂಚಾಯಿತಿ ಸಾಮಾಜಿಕ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಮೂಕುಂಡ ವಿಜು ಸುಬ್ರಹ್ಮಣಿ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿ ನಡೆಯುತ್ತಿರುವುದು ಜಿಲ್ಲೆಯ ಕ್ರೀಡಾಪಟುಗಳಿಗೆ ರಾಜ್ಯ ರಾಷ್ಟ್ರ ಮಟ್ಟದ ಆಟಗಾರರನ್ನ ಪರಿಚಯಿಸುವ ಮೂಲಕ ಯಂಗ್ ಇಂಡಿಯಾ ಯೂತ್ ಕ್ಲಬ್ ಮಾದರಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮೈದಾನದ ವ್ಯವಸ್ಥೆ ಸೇರಿದಂತೆ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಕ್ರೀಡಾ ಸಮಿತಿ ಜಿಲ್ಲಾಡಳಿತವನ್ನ ಒತ್ತಾಯಿಸಿದರು. 55 ವರ್ಷ ಪೂರೈಸಿರುವ ಯಂಗ್ ಇಂಡಿಯಾ ಯುವಕ ಸಂಘದ ಕಟ್ಟಡ ಶಿಥಿಲ ವ್ಯವಸ್ಥೆಯಲ್ಲಿದ್ದು ಸುಸಜ್ಜಿತ ನೂತನ ಕಟ್ಟಡ ನಿರ್ಮಾಣಕ್ಕೆ ಜಿಲ್ಲೆಯ ದಾನಿಗಳ ಹೆಚ್ಚಿನ ಪ್ರೋತ್ಸಾಹ ಅಗತ್ಯವಾಗಿದ್ದು ಯುವಕ ಸಂಘದ ಮುಂದಾಲೋಚನೆಗೆ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಅಜಿತ್ ಕರುಂಬಯ್ಯ ಮಾತನಾಡಿ, 55 ವರ್ಷ ಪೂರೈಸಿರುವ ಯಂಗ್ ಇಂಡಿಯಾ ಯೂತ್ ಕ್ಲಬ್ ಗ್ರಾಮದಲ್ಲಿ ರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯನ್ನು ಆಯೋಜಿಸುವ ಮೂಲಕ ಜಿಲ್ಲೆಯ
ಕ್ರೀಡಾಪಟುಗಳಿಗೆ ಹೆಚ್ಚಿನ ಕಲಿಕಾ ಪ್ರೋತ್ಸಾಹ ನೀಡಿದಂತಾಗಿದೆ. ಯುವಕ ಸಂಘವನ್ನ ಇಂದಿನಿಂದಲೂ ಅಚ್ಚುಕಟ್ಟಾಗಿ ಮುನ್ನಡೆಸಿಕೊಂಡು ಬರುತ್ತಿದ್ದು, ಇಂದಿನ ಯುವ ಸಮೂಹ ಕ್ರೀಡಾ ಮನೋಭಾವದೊಂದಿಗೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಮುನ್ನಡೆಸಬೇಕಿದೆ ಎಂದರು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಗಣೇಶ್ ಮಾತನಾಡಿದರು. ಮೈದಾನದಲ್ಲಿ ಕಾಲಿನಲ್ಲಿ ಚೆಂಡು ಹೊಡೆಯುವ ಮೂಲಕ ಫುಟ್ಬಾಲ್ ಪಂದ್ಯಾವಳಿಗೆ ಗಣ್ಯರು ಚಾಲನೆ ನೀಡಲಾಯಿತು. ಫುಟ್ಬಾಲ್ ಪಂದ್ಯಾವಳಿ ಹಬ್ಬದ ವಾತಾವರಣದಂತೆ ಕಂಡುಬರುತ್ತಿದ್ದು, ಗ್ರಾಮದಲ್ಲಿ ಸಮಾಜ ಸೇವಕರು, ದಾನಿಗಳು, ಕ್ರೀಡಾಪಟುಗಳು, ಗಣ್ಯರನ್ನ ಸ್ವಾಗತಿಸುವ ಕಟೌಟ್ಗಳು ರಾರಾಜಿಸುತ್ತಿದೆ. ವಿದ್ಯುತ್ ಬೆಳಕಿನ ದೀಪಾಲಂಕಾರದಿಂದ ಮೈದಾನ ಕಂಗೊಳಿಸುತ್ತಿದ್ದು, ಉದ್ಘಾಟನೆ ಕಾರ್ಯಕ್ರಮದ ಅಂಗವಾಗಿ ಸಿಡಿಮದ್ದು ಪ್ರದರ್ಶನವೂ ನಡೆಯಿತು. ಚುಮು ಚಳಿಯ ನಡುವೆಯೂ ಫುಟ್ಬಾಲ್ ಪಂದ್ಯಾವಳಿ ವೀಕ್ಷಣೆಗೆ ವಿವಿಧೆಡೆಗಳಿಂದ ಆಗಮಿಸಿದ ಕ್ರೀಡಾಭಿಮಾನಿಗಳು, ವಿವಿಧ ರಾಜ್ಯಗಳಿಂದ ಆಗಮಿಸಿದ ಆಟಗಾರರಿಗೆ ಹುರಿದುಂಬಿಸಿದರು. ಯಂಗ್ ಇಂಡಿಯಾ ಯೂತ್ ಕ್ಲಬ್ನ ಅಧ್ಯಕ್ಷ PS ಸಲೀಂ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸೇವಾದಳದ ರಾಜ್ಯ ಸಮಿತಿ ಪ್ರಮುಖರಾದ ತೆರಸಾ ವಿಕ್ಟರ್, ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದ ಸಾಬು ಕಾಳಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕುಟ್ಟಂಡ ವಸಂತ್, ಅಮ್ಮತ್ತಿ ಮಿಲನ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಲೆಜೆಸ್, ಕ್ಯಾಪ್ಟನ್ 11 ಸಂಘದ ಅಧ್ಯಕ್ಷ ರವಿಕುಮಾರ್, ಸಮಾಜ ಸೇವಕರಾದ ಕುಟ್ಟಂಡ ದೇಚಿ, ವಿಜೇಶ್, ಅಬೂಬಕರ್, ಸಿದ್ದಿಕ್, ಮುಸ್ತಫಾ, ವಿನೋದ್, ಹರೀಶ್, ಸಬೀರ್, ಸಾಗರ್, ರದೀಸ್, ವಿನೋದ್ ಸೋಮಣ್ಣ ಸೇರಿದಂತೆ ಯಂಗ್ ಇಂಡಿಯಾ ಯುವಕ ಸಂಘದ ಪದಾಧಿಕಾರಿಗಳು, ಗಣ್ಯರು, ಪ್ರಮುಖರು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ 2025-26ನೇ ಸಾಲಿನ ವಿಶೇಷ ಚೇತನ ವಿದ್ಯಾರ್ಥಿಗಳ ಕ್ರೀಡಾಕೂಟ ನಡೆಯಿತು. ಶಿವಮೊಗ್ಗ ಜಿಲ್ಲೆ ಸಾಗರದ ಗಾಂಧಿ ಮೈದಾನದ ಪುರಸಭೆ ರಂಗಮಂದಿರದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕುಶಾಲನಗರ ಪಟ್ಟಣದ ಪುರಸಭೆಯ ಮುಖ್ಯಾಧಿಕಾರಿ ಗಿರೀಶ್ ರವರಿಗೆ ಪುರಸಭೆಯ ಮಧ್ಯವರ್ತಿಗಳ ಹಾವಳಿ ಕುರಿತು ಮನವಿ ಪತ್ರ ಸಲ್ಲಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆಲ್ಲಿ.